ಲೇ ಏನ್ರಲ್ಲೇ ಹೋಗ್ರಪ್ಪ ಥೋ ಏನ್ ಪ್ಲೇ ಆಫ್ಸ್ ಆಯ್ತು ಮಜಾನೇ ಬರ್ತಾ ಇಲ್ಲ ಪ್ಲೇ ಆಫ್ಸ್ ನೆನ್ನೆ ನೋಡ್ತಾ ಅಂದ್ರೆ ಹಂಗೆ ಇವತ್ತು ನೋಡ್ತಾ ಅಂದ್ರೆ ಹಿಂಗೆ ಏನ್ ರಿಪೀಟ್ ಅಲ್ಲಿ ಕಾಸು ನೋಡ್ದಂಗೆ ಐತೆ ನೆನ್ನೆ ಮ್ಯಾಚ್ ಇವತ್ತು ಮ್ಯಾಚ್ ನೆನ್ನೆ ಯೂಸ್ ಮಾರ್ಜಿನ್ ಬಿಟ್ರಿ ಇವತ್ತು ಮಾರ್ಜಿನ್ ಬಿಟ್ರಿ ಅಲ್ಲಿ ಏನ್ ಪ್ಲೇ ಆಫ್ಸ್ ಅರ್ಥನ ಇದು ಹತ್ರ ಕಾರು ಬರ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮಜಾ ಬರ್ಸ್ರಿ ಇಲ್ಲಿ ಸ್ವಲ್ಪ ಏನು ಮಜಾನೇ ಇದ್ದಾರೆ ಸುಮ್ಮನೆ ಒಂದ್ ಸೈಡ್ ಹೊಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ಅಲ್ಲಿ ನಿಜಾಲು ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಗುರು ಈ ತರ ಪ್ಲೇ ಆಫ್ಸ್ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಒಂದ್ ಟೀಮ್ ಒಂದ್ ಸಿಂಗಲ್ ಹ್ಯಾಂಡ್ ಆಗಿ ಹೋಗ್ಬಿಡ್ತಿದ್ದು ಒಂದೇ ಟೀಮ್ ಡಾಮಿನೇಟ್ ಫೈನಲ್ ನಾವು ಮಜಾ ಬರಬೇಕು ಒಂಥರ ಎಡ್ಜಾತ ಸೀಟ್ ಕೂತ್ಕೊಂಡು ನೋಡ್ತಾ ಇರಬೇಕು ಮ್ಯಾಚು ಅಜ್ಜಿ ಬಾಯ್ಗೆ ಬರ್ಸ್ಬೇಕು ಬೀಜನೆಲ್ಲ ಗಲ ಅನ್ನಿಸ್ಬೇಕು ಸುಮ್ಮನೆ ಇದು ಫಸ್ಟೇ ಗೊತ್ತಾಗ್ಬಿಡೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲೇ ಗೊತ್ತಾಗ್ಬಿಡೋದು ಇಲ್ಲ ಪಕ್ಕ ಅವ್ರು ಗೆದ್ಬಿಡ್ತಾರೆ ಚೇಸ್ ಮಾಡೋಕ್ಕಾಗಲ್ಲ ಈ ಟಾರ್ಗೆಟ್ನ ಅಂತ 240 + 243 ಇವತ್ತು RCB ರೆಕಾರ್ಡ್ ಸೇಫು ನೆನ್ನೆ ಪ್ಲೇ ಆಫ್ಸ್ ಅಲ್ಲಿ ಹೊಡೋಲ್ಲಪ್ಪ 250+ ಸೊ ಅದೇ ಹೈಯೆಸ್ಟ್ ರೆಕಾರ್ಡ್ ಆಗಿರೋದು ಆ ರೆಕಾರ್ಡು ಸೇಫ್ ಆಗಿದೆ ಕ್ರಿಸ್ ಗೇಲ್ ಅವ್ರ ರೆಕಾರ್ಡು ಕೂಡ ಸೇಫ್ ಆಗಿದೆ ಸೂರ್ಯವಂಶಿ 29 ಬಾಲಿಗೆ ಸೆಂಚುರಿ ಆಲ್ಮೋಸ್ಟ್ ಇಕ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ ಇನ್ನೊಂದು ಸ್ವಲ್ಪ ಮೇಲ್ಗಡೆ ಫ್ಲೈಟ್ ಆಗಿತ್ತು ಅಂತಂದ್ರೆ ಕ್ಯಾಚ್ ಇರಲಿಲ್ಲ ಅಂತಂದ್ರೆ ಮೇಲ್ಗಡೆ ಹೋಗಿತ್ತು ಅಂದ್ರೆ ಖಂಡಿತ ಸ್ವಲ್ಪ ಹಾರ್ಡಾಗಿ ಹೋಗಿತ್ತು ಅಂತಂದ್ರೆ ಆಗೋಗ್ಬಿಟ್ರೋದು ಇವತ್ತು 30 ಬಾಲ್ಗಲ್ಲ 29 ಬಾಲ್ಗೆ ಸೆಂಚುರಿ ಆಗೋಗ್ಬಿಟ್ರೋದು ರೆಕಾರ್ಡ್ ಆಗೋಗ್ಬಿಟ್ಟಿರೋದು ಬಟ್ ಆಗಲಿಲ್ಲ ವೈಭವ್ ಸೂರ್ಯವಂಶಿಗೆ ಆಗಬೇಕು ಅಂತಾನೆ ಎಲ್ಲರೂ ಹೋಪ್ಸ್ ಇಟ್ಕೊಂಡಿದ್ದು ಯಾಕಂದ್ರೆ ಒಬ್ಬ ಇಂಡಿಯನ್ ಹೊಡಿತು ಅಂತಂದ್ರೆ ಅದು RCB ರೆಕಾರ್ಡ್ ಇರ್ಬೋದು ಕ್ರಿಸ್ ಗೇಲ್ ಹೊಡೆದಿರ್ಬೋದು ಪುಣೆ ವಾರಿಯರ್ಸ್ ಪುಣೆ ವಾರಿಯರ್ಸ್ ಇಂಡಿಯಾ ಮೇಲೆ ಹೊಡೆದಿರ್ಬೋದು ಬಟ್ ಆದ್ರೂ ಇಂಡಿಯನ್ ಹೊಡಿತು ಅಂದ್ರೆ ಅದಕ್ಕೊಂಥರ ಆ ಹೆಮ್ಮೆನೇ ಬೇರೆ 15 ವರ್ಷದ ಹುಡುಗ ಹೊಡಿತು ಅಂದ್ರೆ ಅದೊಂಥರ ನೋಡೋಕೆ ಒಂಥರ ಚೆನ್ನಾಗೂ ಇರುತ್ತೆ ಸೊ ವೈಭವ್ ಸೂರ್ಯವಂಶಿ ಇವತ್ತು ಹೇಳಿದ್ದೆ ನಾನು ಪಕ್ಕ ಇವತ್ತು RR ಗೆಲ್ಲುತ್ತೆ ಗುರು ಅಂತ SRH ಏನೇ ಸ್ಟ್ಯಾಟ್ಸ್ನ ಇಟ್ಕೊಂಡಿರ್ಬೋದು ಕಳೆದ 3 ವರ್ಷದಿಂದ RR ಅಗೇನ್ಸ್ಟು ಎಲ್ಲ ಮ್ಯಾಚ್ನ ಗೆದ್ದಿರ್ಬೋದು 6 ಮ್ಯಾಚ್ನ ಕನ್ಸಿಕ್ಯೂಟಿವ್ ಆಗಿ ಗೆದ್ದಿರ್ಬೋದು ಬಟ್ ಆದ್ರೂ ಕೂಡ ಈ ಮ್ಯಾಚ್ ಗೆಲ್ತಾರೆ ಹೌದು ಈ ಸೀಸನ್ 2 ಮ್ಯಾಚ್ ಗೆದ್ದಿದ್ದಾರೆ SRH ಅವರು ಈ ಸೀಸನ್ ರಾಜಸ್ಥಾನ್ ರಾಯಲ್ಸ್ ಮೇಲೆ 2 ಮ್ಯಾಚ್ ಗೆದ್ದಿದ್ದಾರೆ ನೋಡಿ ಬಂದ್ಬಿಟ್ಟು ಪ್ಲೇ ಆಫ್ಸ್ ಅಲ್ಲಿ ಉದ್ರಕೊಂಡು ಹೋಗಿ ರಾಜಸ್ಥಾನ್ ರಾಯಲ್ಸ್ ಮೇಲೆ ಎಂತ ಡಾಮಿನೇಷನ್ ಲಿಟ್ರಲಿ ವೈಭವ್ ಸೂರ್ಯವಂಶಿ ತಿಂದಾಕ್ಬಿಟ್ರು 125ಕ್ಕೆ ಬಿದ್ದಿದ್ದು ಫಸ್ಟ್ ವಿಕೆಟ್ ಟಾಸ್ ಗೆದ್ದವರು ಸನ್ ರೈಸರ್ಸ್ ಹೈದರಾಬಾದ್ನೇ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಯಾಕನ ಬೌಲಿಂಗ್ ಮಾಡ್ಬಿಟ್ವ ಫಸ್ಟೋ ಅನ್ನಿಸ್ಬಿಟ್ಟಿತ್ತು ಅವ್ರಿಗೆ ಯಾಕಂದ್ರೆ ಫಸ್ಟೇ ಸೋತೋಗ್ಬಿಟ್ರು ಅವರು ಆ ಪೋಬ್ಲಲ್ಲೇ ಕಾನ್ಫಿಡೆನ್ಸ್ ಹೊರಟೋಗ್ಬಿಡ್ತು ಅವ್ರಿಗೆ ನಾಯಿಗೆ ಚಚ್ಚಿದ ಗುರು ವೈಭವ್ ಸೂರ್ಯವಂಶಿ ಆ ಪ್ರಫುಲ್ಗಂತೂ ಕೇಳಂಗೆ ಇಲ್ಲ ಹಂಗ್ ಹೊಡೆದಾಕ್ಬಿಟ್ರು ಅಲ್ಲಿ ಏನ್ ಪ್ಯಾಟ್ ಕಮಿನ್ಸ್ ಬಿಟ್ರೆ ಯಾರಿಗೂ ಬಿಟ್ಟಿಲ್ಲ ಪ್ಯಾಟ್ ಕಮಿನ್ಸ್ 64 ರನ್ ಯಾರಿಗೂ ಬಿಟ್ಟಿಲ್ಲ ಇಶಾನ್ ಮಾಲಿಂಗನೇ ಪಿಕ್ ಆಫ್ ದ ಬೌಲರ್ 40 ರನ್ ಹೊಡಿಸ್ಕೊಂಡಿದ್ದಾರೆ ಅವರೇ ಪಿಕ್ ಆಫ್ ದ ಬೌಲರು ಈ ಕಡೆಯಿಂದ ಇವರು ಹುಸೇನ್ಗೂ ಬಿಟ್ಟಿಲ್ಲ ಎಲ್ಲ 50+ ಎಲ್ಲ ಕಾಸ್ಟ್ಲಿ 243 ಅಂದರೆ ನೆನ್ನೆ ನೋಡ್ತು ಅಂತಂದ್ರೆ ರಜತ್ ಪಕ್ಕದಾರ ಹಾವಳಿ ಜೋರಾಗಿತ್ತು ಇವತ್ತು ನೋಡ್ತು ಅಂದ್ರೆ ನೆನ್ನೆ ನೋಡಿ 90+ ಹೊಡೆದಿದ್ದಾರೆ ಇವತ್ತು ಕೂಡ 90+ ಹೊಡೆದಿದ್ದಾರೆ ನೆನ್ನೆ ಸೆಂಚುರಿ ಬರಲಿಲ್ಲ ಇವತ್ತು ಕೂಡ ಸೆಂಚುರಿ ಬರಲಿಲ್ಲ ಸೊ ನೋಡಿ ಒಂಥರ ಕಾಂಟ್ರಾಸ್ಟಿಂಗ್ ಆಗಿತ್ತು ನೆನ್ನೆ ಮ್ಯಾಚ್ನ ಇವತ್ತಿನ ಮ್ಯಾಚ್ ನೋಡ್ತು ಅಂತಂದ್ರೆ ನಾನು ಅದಕ್ಕೆ ಹೇಳಿರೋದು RCB ವರ್ಸಸ್ RR ಫೈನಲ್ ಆಗುತ್ತೆ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೀನಿ ಇದನ್ನ ಆಲ್ರೆಡಿ ನಿಮಗೆ ಗೊತ್ತು RCB ವರ್ಸಸ್ RR ಫೈನಲ್ ಅಂತ ಅಂದ್ಬಿಟ್ಟಿದ್ದೀನಿ ಆಲ್ರೆಡಿ SRH ಬರುತ್ತೆ ಅಂತ ಸುಮಾರು ಜನ ಕಮೆಂಟ್ ಸೆಕ್ಷನ್ ಇವತ್ತೆಲ್ಲ ಬೈದಿರಪ್ಪ ಬೆಳಿಗ್ಗೆ ಪ್ರಿವ್ಯೂ ವಿಡಿಯೋದಲ್ಲಿ SRH ಸಾಕಾಗಿದೆ ಟೀಮ್ ಹಂಗಿದೆ ಹಿಂಗಿದೆ ಸಾಕಾಗಿದೆ ಟೀಮ್ ಗೊತ್ತು ಬಟ್ ಇವತ್ತು ವೈಭವ್ ಸೂರ್ಯವಂಶಿ ಯಾವಡೆ ಆಗುತ್ತೆ ಇವತ್ತು ಗೊತ್ತಿದ್ದು ನನಗೆ ವೈಭವ್ ಸೂರ್ಯವಂಶಿ ಏನಾನ ಮಾಡ್ತಾರೆ ಅಂತ ಮ್ಯಾಚ್ ವಿನ್ನರ್ ವೈಭವ್ ಸೂರ್ಯವಂಶಿ ಅಂತ ಹೇಳಿದೆ ಪ್ರಿವ್ಯೂಲಿ ಸೊ ಇವತ್ತು ವೈಭವ್ ಸೂರ್ಯವಂಶಿನೇ ನೋಡಿ ಆಡ್ರೆ 29 ಬಾಲ್ ಡಿಫ್ರೆನ್ಸ್ ಮಾಡಾಕ್ಬಿಡ್ತಾರೆ 29 ಬಾಲಿಗೆ 97 ರನ್ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿಗೆ ಗ್ರೌ ಯಾವ ಮಗ ಹೊಡೆಯೋಕ್ಕಾಗುತ್ತೆ 29 ಬಾಲಿಗೆ ಅಲ್ಲ 8 ಓವರ್ಗೆ 125 ಸ್ಕೋರ್ ಅವ್ರದ್ದು 8 ಓವರ್ಗೆ 125 14 ಓವರ್ಗೆ 14.2 ಓವರ್ 14.3 ಓವರ್ಗೆ 200 ಅಲ್ಲಿಂದ ಇವರು ಜಾಸ್ತಿ ಹೊಡೆದಿಲ್ಲ 14.3 ಓವರ್ ಆದ್ಮೇಲೆ ಸ್ವಲ್ಪ ಕೊಲಾಪ್ಸ್ ಆಯ್ತು ಯಾವಾಗ ಇವರ ವಿಕೆಟ್ ಬಿತ್ತೋ ಧ್ರುವ್ ಜುರಲ್ ಅವರ ವಿಕೆಟ್ ಬಿತ್ತು 13.4ನೇ ಓವರ್ ವಿಕೆಟ್ ಬಿತ್ತು ಧ್ರುವ್ ಜುರಲ್ದು ಸೊ ಅದಾದ ನಂತರ ಅಷ್ಟು ಮಟ್ಟಿಗೆ ಸ್ಕೋರ್ ಮಾಡೋದಕ್ಕೆ ಆಗಿಲ್ಲ ರಿಪೀಟೆಡ್ ಆಗಿ ಪಟ ವಿಕೆಟ್ಸ್ನ ಕಳ್ಕೊಂಡ್ರು ಒಂದು ರನ್ಔಟ್ ಆದ್ರು ಆಮೇಲೆ ಎಲ್ಲ ಬಂದವರೆಲ್ಲ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು ಸೊ ಅಲ್ಲಿಂದ ಆಚೆಗೆ ಸ್ಕೋರ್ ಮಾಡಕ್ ಆಗಲಿಲ್ಲ ಇವ್ರು ಹೊಡೆದಿದ್ದಂತ ರೇಟ್ ನೋಡ್ತು ಅಂತಂದ್ರೆ ವೈಭವ್ ಸೂರ್ಯವಂಶಿ ಇದ್ದಂತ ಫಾರ್ಮ್ ನೋಡ್ತು ಅಂತಂದ್ರೆ 8 ಓವರ್ಗೆ ಅಷ್ಟು ಹೊಡೆದಿದ್ದು ನೋಡ್ತು ಅಂತಂದ್ರೆ ಅಂಡ್ ಯಶಸ್ವಿ ಜೈಸ್ವಾಲ್ ಟುಕು ಆಡನ್ನ ಬಿಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂದ್ರೆ ಖಂಡಿತ 300 ಮೇಲೆ ಹೊರಟೋಗ್ಬಿಟ್ಟಿರೋದು ಸ್ಕೋರ್ ಆರಾಮಾಗಿ ಸಲ್ಲಿಸ 300 ಮೇಲೆ ಹೊರಟೋಗ್ಬಿಟ್ಟಿರೋದು ಸ್ಕೋರ್ ಯಶಸ್ವಿ ಜೈಸ್ವಾಲ್ 29 ಬಾಲ್ಗೆ 29 ಹೊಡೆದಿರೋದಲ್ಲಿ ಏನ್ ಆಡಿದ್ರೆ ಏನೂ ಆಡಿಲ್ಲ ಅಲ್ಲಿ ಒಂದೆರಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಅಷ್ಟೇ ಇವರು ಲಾಂಚ್ ಮಾಡ್ತಾ ಇದ್ರು 6ಗಳನ್ನ 12 6ನ ಲಾಂಚ್ ಮಾಡೋದು ರೆಕಾರ್ಡ್ ಬ್ರೇಕ್ ಆಗಿದೆ ಇವತ್ತು ಕ್ರಿಸ್ ಗೇಲ್ ಅವರ ರೆಕಾರ್ಡು ಹೌದು ಸೆಂಚುರಿ ರೆಕಾರ್ಡ್ ಬ್ರೇಕ್ ಆಗಿಲ್ಲ ಬಟ್ ಅದೇ ನಂಬರ್ ಆಫ್ 6ಗಳ ರೆಕಾರ್ಡ್ ಬ್ರೇಕ್ ಆಗಿದೆ ಒಂದು ಸೀಸನ್ ಅಲ್ಲಿ 59 ಇತ್ತು 6ಗಳು ಕ್ರಿಸ್ ಗೆಲ್ಲೋದು 2012 ಅಲ್ಲಿ ಆ ರೆಕಾರ್ಡ್ ಬ್ರೇಕ್ ಡೌನ್ ಮಾಡಿದ್ರೆ ಈಗ 60+6 ಆರ್ಕೊಂಡು ಹೊರಟೋಗ್ಬಿಡೈತೆ ಇನ್ನು ನೆಕ್ಸ್ಟ್ ಮ್ಯಾಚ್ ಬೇರೆ ಇದೆಯಲ್ಲ ಇನ್ನ 2 ಮ್ಯಾಚ್ ಆಡುವಂತ ಪಾಸಿಬಿಲಿಟಿ ಇದೆ 86 ಹೊಡೆದು ಬಿಡ್ತಾರೆ ಒಂದು ಸೀಸನ್ ಅಲ್ಲಿ ಸೊ ಈ ರೆಕಾರ್ಡ್ ಏನಿದೆ 86 ಹತ್ತತ್ರ ಹೋಗುವಂಥದ್ದು ಅಂಡ್ ಇದನ್ನ ಬೀಟ್ ಮಾಡುವಂಥದ್ದಿಲ್ಲ ಇದು ಸಿಕ್ಕಾಪಟ್ಟೆ ಕಷ್ಟ ಓಪನಿಂಗ್ ಬರೋರು ಯಾರಾದ್ರೂ ಬೀಟ್ ಮಾಡಬೇಕು ಬಟ್ ಈ ತರ ಟ್ಯಾಲೆಂಟ್ ಈ ತರ ಸ್ಕಿಲ್ಲು ಒಂಥರ ಅನ್ಮ್ಯಾಚಬಲ್ ಅನ್ಬಿಲೀವಬಲ್ ಏನ್ ಹೇಳ್ತಾರೆ ಅದನ್ನ ಯಾರು ಕೂಡ ನೋಡಕ್ಕೆ ಆಗಲ್ಲ ಈ ತರ ಹಿಂದೆ ನೋಡಿಲ್ಲ ಮುಂದೆ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ ವೈಭವ್ ಸೂರ್ಯವಂಶಿ ಅಂತ ಪ್ಲೇಯರ್ ಆಗೋಗ್ಬಿಟ್ಟಿದ್ದಾರೆ ಮ್ಯಾಮ್ ಯಾವ ತರ ಆಡ್ತಿರೋದು ವೈಭವ್ ಸೂರ್ಯವಂಶಿ ಲಿಟರಲಿ
ಆಫ್ ಸೈಡ್ ಎಷ್ಟು ಹೊಡಿತಾ ಇದಾರೆ, ಆನ್ ಸೈಡ್ ಎಷ್ಟು ಹೊಡಿತಾ ಇದಾರೆ, ಎಲ್ಲ ಥ್ರೂಔಟ್ ದ ಗ್ರೌಂಡ್ ಹೊಡಿತಾ ಇದಾರೆ. ಏನು ಒಂದೇ ಸೈಡ್ ಡಾಮಿನೇಟ್, ಲೆಗ್ ಸೈಡ್ ಮಾತ್ರ ಡಾಮಿನೇಟ್ ಮಾಡ್ತಿರೋ ಹತ್ರ ಏನಿಲ್ಲ. ಕ್ರಿಸ್ ಗೇಲ್ ಇದ್ದಾಗ ಲೆಗ್ ಸೈಡ್ ಹೆವಿ ಡಾಮಿನೇಟ್ ಮಾಡೋರು. ಬಟ್ ಇಲ್ಲಿ ನೋಡ್ತಾ ಅಂದ್ರೆ ಇವ್ರು ಆಫ್ ಸೈಡ್ ಡಾಮಿನೇಟ್ ಮಾಡ್ತಾರೆ. 52% ಆಫ್ ದ ಬೌಂಡ್ರಿ ಸಿಕ್ಸಸ್ ಬಂದಿರೋದು ಆಫ್ ಸೈಡ್ ಅಲ್ಲಿ. ಏನ್ ಇನ್ಸೈಡ್ ಔಟ್ ಶಾಟ್ ಹೊಡಿತಾ ಇರೋದಲ್ಲಿ, ಲಾಂಗ್ ಆಫ್ ಮೇಲೆ ಕ್ಲಿಯರ್ ಮಾಡ್ತಾರೆ. ಲಾಂಗ್ ಆನ್ ಮೇಲೆ ಕ್ಲಿಯರ್ ಮಾಡೋದಕ್ಕಿಂತ ಏನ್ ಶಾಟ್ ಹೊಡಿಂದ ಬಿಹೈಂಡ್ ಎಲ್ಲ ಹೊಡಿತಾರೆ ತಿರ್ಕೊಂಡು ಕಣಕ್ಕಾಗೆ. ಒಂಥರ ನೋಡಿ ಆ ಥರ ಒಂದು ಇದಿದೆಯಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಇದೆಯಲ್ಲ, ಈ ಒಂದು ಬಾಲ್ಗೆ ಈ ಒಂದು ಶಾಟೇ ಹೊಡಿಬೇಕು ಅನ್ನೋದು ಅದು ಎಲ್ಲರಿಗೂ ಕೂಡ ಬರೋದಿಲ್ಲ. ಅಂಡ್ ಹಿಂದೆ ಯಾರನ್ನೂ ಕೂಡ ನೋಡಿಲ್ಲ, ಈ ರೇಂಜಿಗೆ ಆಡೋವಂಥದ್ದನ್ನ ನೋಡಿಲ್ಲ. ಅಂಡ್ ಈ ಯಂಗ್ಸ್ಟರ್ 15 ವರ್ಷಕ್ಕೆ ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾವ್ರೆ ಅಂತಂದ್ರೆ ಇನ್ನು ಎಷ್ಟು ವರ್ಷ ಆಡ್ತಾರೋ, ಅಂಡ್ ಎಷ್ಟೆಷ್ಟು ರನ್ಸ್ನ ಹೊಡಿತಾರೋ, ಎಷ್ಟೆಷ್ಟು ಸಾವಿರಗಟ್ಟಲೆ ರನ್ಸ್ಗಳನ್ನ ಹೊಡಿತಾರೋ ನೋಡ್ತು ಅಂದ್ರೆ ಕೇಳ್ತು ಅಂದ್ರೆ ಒಂದು ಸ್ವಲ್ಪ ಮಜಾ ಬರ್ತೈತೆ. ಆ್ಯಂಡ್ ಫೈನಲ್ಸಿಗೆ ಬಂದ್ರು ಅಂದ್ರೆ ಇನ್ ಕೇಸು ನಮ್ಮ ಆರ್ ಸಿ ಬಿಗೆ ತಗಲಾಕೊಂಡ್ರು ಅಂದ್ರೆ ಯಾವ ಥರ ಕೊಟ್ಲೆ ಕೊಡ್ತಾರೋ ನಮ್ಮ ಆರ್ ಸಿ ಬಿಗೆ, ಇದನ್ನ ನೋಡ್ತು ಅಂದ್ರೂ ಕೂಡ ಭಯ ಆಗ್ತೈತೆ ಇವಾಗ. ಯಾಕಂದ್ರೆ ಸಿಕ್ಕಾಪಡೆ ಫಾರ್ಮಲ್ಲಿ ಕಾಣಿಸ್ತಾ ಇದ್ರು ಇವರು. ಹೌದು, ಯಶಸ್ವಿ ಜಾಯ್ಸ್ವಾಲ್ ಏನೂ ಆಡ್ತಿರ್ಲಿಲ್ಲ, ಅಂದ್ರೆ ರನ್ನೇ ಬಾಲ್ ಆಡ್ತಾ ಇರೋ. 125 ರನ್ ಪಾರ್ಟ್ನರ್ಶಿಪ್, ಓಪನಿಂಗ್ ಪಾರ್ಟ್ನರ್ಶಿಪ್ ಆಗಿತ್ತು. ಪ್ರಫುಲ್ ಅವ್ರು ಬಂದ್ಬಿಟ್ಟು ಒಂದು ವಿಕೆಟ್ನ ಎತ್ತುತ್ತಾರೆ, ಬಿಹೈಂಡ್ ಔಟ್ ಆಗ್ತಾರೆ, ಕ್ಯಾಚ್ ಹಿಡ್ಕೊಂಡ್ಬಿಡ್ತಾರೆ ಅಲ್ಲಿ. ಸೊ ಆ ಕ್ಯಾಚ್ ಏನಾದ್ರು ಹಿಡಿದಿರಲಿಲ್ಲ ಅಂತಂದಿದ್ರೆ, ಇನ್ ಕೇಸ್ ಏನಾದ್ರು ಅದನ್ನು ಸ್ವಲ್ಪ ಫ್ಲೈಟ್ ಆಗಿತ್ತು ಅಂತಂದಿದ್ರೆ, ಮೇಲ್ಗಡೆ ಹೋಗಿತ್ತು ಅಂತಂದ್ರೆ ಆಗೋಗ್ಬಿಟ್ರದು ರೆಕಾರ್ಡು. 29 ಬಾಲ್ಗೆ ಸೆಂಚುರಿ ಅನ್ನೋ ರೆಕಾರ್ಡು. ಬಟ್ ಪರವಾಗಿಲ್ಲ, ನಡ್ಕೊಂಡೇನೆ ಹೋದು, ಹತ್ಕೊಂಡು ಕಿತ್ಕೊಂಡೆಲ್ಲ ಏನು ಹೋಗಲಿಲ್ಲ ಈ ಸಹ ವೈಭವ್ ಸೂರ್ಯವಂಶಿ ಅವರು. ಸೊ ಇವರು ಯಶಸ್ವಿ ಜಾಯ್ಸ್ವಾಲ್ ಕೂಡ ಔಟ್ ಆಗ್ತಾರೆ, ಕ್ಯಾಚ್ ಕೊಟ್ಬಿಟ್ಟು. ಶಿವಾಂಗ್ ಅವರ ಬೌಲಿಂಗಲ್ಲಿ ಅಂತ ಕಾಣಿಸುತ್ತೆ, ಸ್ಪಿನ್ನಿಗೆ ಔಟ್ ಆಗ್ತಾರೆ. ಸೊ ಈ ಕಡೆಯಿಂದ ಅದಾದ ನಂತರ ಧ್ರುವ್ ಜುರಾಲ್ ಬಂದ್ಬಿಟ್ಟು 20 ಬಾಲ್ಗೆ 50 ಹೊಡಿತಾರೆ. 6ನೇ 50 ಇದು ಧ್ರುವ್ ಜುರಾಲ್ ಅವ್ರಿಗೆ. ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಥ್ರೂಔಟ್ ದ ಟೂರ್ನಮೆಂಟ್ ಕೊಡ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ. ಮೇಲರ್ ಅಂತೂ ಕೊಲಾಪ್ಸ್ ಆದ್ರೂ ಕೂಡ ಇವ್ರು ನಿಂತ್ಕೊಂಡು ಆಡೋರು, ಬಟ್ ಮೇಲರ್ ಅಂತೂ ಆಡಿದ್ರು ಕೂಡ ಇವರು ಕೂಡ ಆಡಿದ್ದಾರೆ. ಯಶಸ್ವಿ ಜಾಯ್ಸ್ವಾಲ್ ಆಡಿಲ್ಲ ಅಂತಂದ್ರೂ ಕೂಡ ಇವರು ಆಡಿದ್ದಾರೆ ಇವತ್ತು. ವೈಭವ್ ಸೂರ್ಯವಂಶಿ ಆಡಿ ಇವರು ಆಡಿದ್ರಲ್ಲ. ಸೊ ಇವರಿಬ್ರು ಆಡಿದಾಗಲೇ ರನ್ಸ್ ಬಂದಿರೋದು. ಆಕ್ಚುಲಿ ವೈಭವ್ ಸೂರ್ಯವಂಶಿ ಜೊತೆಗೆ ಧ್ರುವ್ ಜುರಾಲ್ ಇವರಿಬ್ರು ಆಡ್ತಾ ಇದ್ದಾಗಲೇ ರನ್ಸ್ ಬಂದಿರೋದು. ಅದಾದ್ಮೇಲೆ ರನ್ಸ್ ಅಷ್ಟೇನಾಗಿ ಬಂದಿಲ್ಲ ರಾಜಸ್ಥಾನ್ ರಾಯಲ್ಸ್ಗೆ. ರಿಯಾನ್ ಪರಾಗಣ ಒಂದು ಸ್ವಲ್ಪ ನಿಂತ್ಕೊಂಡೇ ಆಡ್ತಾ ಇದ್ರು. ಏನು ಓಡೋದು ಗಿಡೋದು ಎಲ್ಲ ಏನು ಇಲ್ಲ ಸೀನ್ಸು, ಬರೀ ನಿಂತ್ಕೊಂಡು ಹೊಡೆಯೋದೇನೆ. ಒಂದು 20+ ಹೊಡೆದ್ರು, ಆಮೇಲೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು. ಸೊ ಅವ್ರು ಔಟ್ ಆಗ್ತಾ ಇದ್ದಂಗೆ ಎಲ್ಲ ಲೈನಿಗೆ ಡಿಸ್ಮಿಸ್ ಆಗಿದ್ದು. ಈ ಕಡೆಯಿಂದ ಫೆರಾರ ಬಂದ್ಬಿಟ್ಟು ರನ್ಔಟ್ ಆಗ್ತಾರೆ, ಶನಾಕ ಬಂದ್ಬಿಟ್ಟು ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ, ಬರ್ಗರ್ ರನ್ಔಟ್ ಆಗ್ತಾರೆ, ಆರ್ಚರ್ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಸೊ ಲೈನಿಗೆ ವಿಕೆಟ್ಸ್ಗಳ ಡ್ರಾಪ್ ಆಯ್ತು ಆ ಥರ. ಸೊ ಲಾಸ್ಟ್ 4ರಿಂದ 5 ಓವರ್ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ SRH ಅವರು ಬೌಲಿಂಗ್ನ. ಚೆನ್ನಾಗಿ ಮಾಡಿದ್ರು ಅನ್ನೋದಕ್ಕಿಂತ ಇವ್ರು ನೆಟ್ಗೆ ಆಡಲಿಲ್ಲ ಅಂತ ಹೇಳ್ಬೇಕು. ರಾಜಸ್ಥಾನದವರು ಕೆಪಾಬಿಲಿಟಿ ಇತ್ತು, ಚೆನ್ನಾಗಿತ್ತು. ಫರಾರ್ ಆಗಿಲ್ವಾ ಕೆಪಾಬಿಲಿಟಿ, ಪರಾಗಿರ್ಲಿಲ್ವಾ, ಎಲ್ಲರ ಹತ್ರನೂ ಕೆಪಾಬಿಲಿಟಿ ಅನ್ನೋದಿತ್ತು. ಆ್ಯಂಡ್ ಅದನ್ನ ಅಲಿವೇಶನ್ ಕೊಡೋದಕ್ಕೆ ಆಗಲಿಲ್ಲ ಅಷ್ಟೇ. ಬರ್ಗರ್ ಎಷ್ಟು ಚೆನ್ನಾಗಿ ಆಡಿದ್ದಾರೆ. ಸೊ ಈ ಮ್ಯಾಚ್ ಆಡೋದಕ್ಕೆ ಆಗಿಲ್ಲ ಅಷ್ಟೇ. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. 300 ಅನ್ಕೊಂಡಿದ್ದೆ ನಾನು, 300 ಹೋಗ್ಬಿಟ್ಟು ಆರಾಮಾಗಿ ಸಲೀಸಾಗಿ 300 ಹೊಡಿತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಒಳಗಡೆ ಎಳ್ಕೊಂಡ್ಬಿಟ್ರು ಹಂಗೇನೆ SRH. ಒಳಗಡೆ ಎಳ್ಕೊಂಡ್ರು ಕೂಡ ಚೇಸ್ ಮಾಡೋದಕ್ಕೆ ಆಗಿಲ್ಲ ಈ ಒಂದು ಸ್ಕೋರ್ನ. ಇದು 240+ ಬರ್ತಾ ಇದ್ದಂಗೆ ಇದು ಚೇಸಬಲ್ ಅಂತ ಅನ್ಕೊಂಡ್ವಿ. ಯಾಕಂದ್ರೆ 240+ ಏನಿದೆ ಚೇಸ್ ಮಾಡಕ್ ಆಗದೇ ಇಲ್ಲ. SRH ಯಾವತ್ತೂ ಹೊಡೆದೇ ಇಲ್ಲ ಅನ್ನೋ ಥರ ಏನಿಲ್ಲ. SRH ಸಾಕಷ್ಟು ಸಲ ಹೊಡೆದಿದ್ದಾರೆ, 250+ ಸಲ ಸಾಕಷ್ಟು ಸಲ ಹೊಡೆದು ಬಿಸಾಕಿದ್ದಾರೆ. SRH ಇರುವಂಥ ಬ್ಯಾಟಿಂಗ್ ಯೂನಿಟ್ಗೆ ಹೊಡೆದ್ರು ಹೊಡಿಬೋದು, ಹೇಳೋಕ್ಕಾಗಲ್ಲ ಅನ್ನೋ ಥರನೇ ಇತ್ತು. ಬಟ್ ಯಾವಾಗ ಪೋಪ್ಲೈಲ್ ನೋಡಿ ಯಾವ ಥರ ಆಗಿದೆ ಅಂತ. ನೆನ್ನೆ ಮ್ಯಾಚ್ಗೂ ಇವತ್ತಿನ ಮ್ಯಾಚ್ಗೂ ನೆನ್ನೆ 5 ವಿಕೆಟ್ನ ಕಳ್ಕೊಳ್ತಾರೆ GT ಅವರು ಪೋಪ್ಲಲ್ಲಿ, ಇವತ್ತು 4 ವಿಕೆಟ್ನ ಕಳ್ಕೊಳ್ತಾರೆ SRH ಅವರು ಚೇಸ್ ಮಾಡಬೇಕಾದ್ರೆ. ನೋಡಿ 2 ಮ್ಯಾಚ್ನು ಕೂಡ ಫಸ್ಟ್ ಬ್ಯಾಟಿಂಗ್ ಆರ್ಡರ್ ಗೆದ್ದಿರೋದು, 2 ಎಂಡಲ್ಲೂ ಕೂಡ ಚೇಸ್ ಮಾಡ್ಬೇಕಾದ್ರೆ ಸ್ಟ್ರಗಲ್ ಮಾಡಿರೋದು. 5 ವಿಕೆಟ್ ಕಳ್ಕೊಳ್ತಾರೆ, ಇವ್ರು 4 ವಿಕೆಟ್ ಕಳ್ಕೊಳ್ತಾರೆ. ಆಲ್ಮೋಸ್ಟ್ 5 ವಿಕೆಟ್ ಅಂತ ಅನ್ಕೊಳ್ಳಿ. ಆ 7ನೇವರು ಕೂಡ ವಿಕೆಟ್ ಬಿಡ್ತಾರೆ ಕ್ಲಾಸನ್ ಅವ್ರದ್ದು ಅಲ್ಲಿ. ಆಲ್ಮೋಸ್ಟ್ ಇವರು 5 ವಿಕೆಟ್, ಅವರು 5 ವಿಕೆಟ್, ಪಟ ನಂಗೆ ಲೈನಿಗೆ ಕಳ್ಕೊಂಡಿದ್ದು. ಕಾಂಟ್ರಾಸ್ಟಿಂಗ್ ಮ್ಯಾಚು 2 ಮ್ಯಾಚ್ನು, ಏನಂತ ಹ್ಯೂಜ್ ಡಿಫ್ರೆನ್ಸ್ ಇಲ್ಲ. 2 ಮ್ಯಾಚ್ ನೋಡಿ ಹೈ ಸ್ಕೋರಿಂಗ್ ಮ್ಯಾಚು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಹೆವಿ ಸ್ಕೋರ್ ಹೊಡೆದವ್ರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಚೇಸ್ ಮಾಡ್ಬೇಕಾದ್ರೆ ಸ್ಟ್ರಗಲ್ ಮಾಡಿದ್ರು. ಅಂದ್ರೆ GT ಅವ್ರು ಹೆವಿ ಸ್ಟ್ರಗಲ್ ಮಾಡಿದ್ರು, ಇವ್ರು ಸ್ವಲ್ಪ ಪರವಾಗಿಲ್ಲ. ಸ್ಕೋರ್ನ ಏನು ಬೀಳದಿಕ್ ಬಿಟ್ಟಿರಲಿಲ್ಲ, ಸ್ಕೋರ್ ಲೆವೆಲ್ನ ಬೀಳದಿಕ್ ಬಿಟ್ಟಿರಲಿಲ್ಲ. ವಿಕೆಟ್ಸ್ನ ಕಳ್ಕೊಂಡ್ರು ಅಷ್ಟೇ. ಪೋಪ್ಲಲ್ಲಿ ಎಷ್ಟು 76 ರನ್ ಹೊಡೆದಿದ್ದಾರೆ. ವಿಕೆಟ್ಸ್ನ ಕಳ್ಕೊಂಡ್ರು ಕೂಡ, 4 ವಿಕೆಟ್ ಕಳ್ಕೊಂಡ್ರು ಕೂಡ 76 ರನ್ ಹೊಡೆದಿದ್ದಾರೆ ಸನ್ರೈಸ್ ಹೈದರಾಬಾದ್ ಅವರು. ಈ ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ ಸನ್ರೈಸರ್ಸ್ ಹೈದರಾಬಾದ್. ಇನಿಷಿಯಲಿನೇ ಟಕಾರ್ ನಂಗೆ ಫಸ್ಟ್ನೇ ಓವರಲ್ಲಿ ವಿಕೆಟ್ ಡಮಾರಲ್ಲಿ. ಅಭಿಷೇಕ್ ಶರ್ಮಾದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ವಿಪರೀತವಾಗಿದ್ದು ಅವ್ರ ಮೇಲೆ. ಏನಾರು ಮಾಡ್ತಾರೆ ಅವರು ಅಭಿಷೇಕ್ ಶರ್ಮಾ. ಇಂಥ ಟಾರ್ಗೆಟ್ ಚೇಸ್ ಮಾಡ್ಬೇಕಾದ್ರೆ ಅವ್ರ ಬ್ಯಾಟಿಂದ ರನ್ಸ್ ಬರಲೇಬೇಕು ಆಟೋಮೆಟಿಕ್. ಯಾಕಂದ್ರೆ ಒಂದು ರೇಂಜಿಗೆ ಇವ್ರಿಗೆ ಮ್ಯಾಚ್ ಮಾಡುವಂಥ ಅಬಿಲಿಟಿ ಇರೋದು ಯಾರಿಗೆ ಅಂದ್ರೆ ಅದು ಅಭಿಷೇಕ್ ಶರ್ಮಾಗೆ ಮಾತ್ರನೇ. ಅಂದರೆ ವೈಭವ್ ಸೂರ್ಯವಂಶಿ ರೇಂಜಿಗೆ ಒಂದು ಸ್ವಲ್ಪ ಮ್ಯಾಚ್ ಮಾಡುವಂಥದ್ದು ಅಬಿಲಿಟಿ. ಸೊ ಅವರು ಡಕ್ಔಟ್ ಆಗ್ತಾ ಇದ್ದಂಗೆ ಅಲ್ಲಿ ಕಲಾಸ್ ಆಯಿತು, ಅಲ್ಲಿ ಗೊತ್ತಾಗೋಗ್ಬಿಡ್ತು. ಜೋಫ್ರಾ ಅಂದರೆ ಏನು ಅಂತ ಎಕ್ಸ್ಟ್ರಾರ್ಡಿನರಿ ಡೆಲಿವರಿ ಅಂತ ಹೇಳೋಕ್ಕಾಗಲ್ಲ, ಅವರೇ ಮಿಸ್ ಮಾಡ್ಕೊಂಡು ಔಟ್ ಆದ್ರು ಅಂತ ಹೇಳಬೇಕು ಆ ಡೆಲಿವರಿನ. ಈ ಕಡೆಯಿಂದ ಟ್ರಾವೆಸ್ ಹೆಡ್ ಬೋಲ್ಡ್ ಆಗಿ ಹೋಗ್ಬಿಡ್ತಾರೆ. ಜೋಫ್ರಾ ಆರ್ಚರ್ ಇನಿಷಿಯಲ್ 3 ವಿಕೆಟ್ ಬಿದ್ದಿರೋದು ಕೂಡ ಅವ್ರಿಗೇನೇನೆ. ಇಶಾನ್ ಕಿಶಾನ್ ಒಳ್ಳೆ ಸೌಂಡ್ ಕೊಡ್ತಾರೆ ಇವರು, ಸಖತ್ತಾಗಿ ಜೋಫ್ರಾ ಆರ್ಚರ್ ಸರಿಯಾಗಿ ಚಚ್ತಾರೆ. ಒಂದು ಓವರು ಆಲ್ಮೋಸ್ಟ್ ಎಷ್ಟು 10-12 ಬಾಲ್ಗೆ 30 ರನ್, ಕ್ಲೋಸ್ ಟು 30 ರನ್ ಹೊಡೆದ್ಬಿಟ್ಟಿದ್ದಾರೆ. ಕ್ಯಾಚ್ ಕೊಟ್ಬಿಟ್ಟು ಅವರು ಕೂಡ ಸಲೀಸಾಗೆ ಔಟ್ ಆಗ್ತಾರೆ. ಇನ್ನೇನು ಹೊಡೆಯಕ್ಕೆ ಹೋಗ್ಬಿಟ್ಟು ಔಟ್ ಆಗಿ ಹೊಡಿಲೇ ಒಂಥರ ನೋಡಿ ಸಿಕ್ಕಾಪಟ್ಟೆ ಒಂದು ಅಗ್ರೆಸಿವ್ ಇಂಟೆಂಟಲ್ಲಿ ಆಡ್ತಿರುವ ಇಶಾನ್ ಕಿಶಾನ್. ಹೊಡಿಲೇಬೇಕು ನಜ್ಜಿ, ಪ್ರತಿಯೊಂದು ಬಾಲು ಚಚ್ಬೇಕು ಹಾಕೊಂಡು ಅವನ ಹತ್ರ. ಸೊ ಅಲ್ಲಿನ 30 yardsಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಹೊಡೆಯಕ್ಕೆ ಹೋದ್ರು. ಏನು ಕ್ಲಿಯರ್ ಆಗಲಿಲ್ಲ 30 yards. ಕ್ಲಿಯರ್ ಆಗಿತ್ತು ಅಂದರೆ ಹೋಗಿರೋದೇನೋ, ಈಗ ಪೋಪ್ಲಲ್ಲಿ ಔಟ್ ಆಗಿರೋದು. ಸೊ ಅನ್ಫಾರ್ಚುನೇಟಾಗಿ
3 ಜನನು ಕೂಡ ಡಿಸ್ಮಿಸ್ ಆಗ್ತಾ ಇದ್ದಂಗೆ ಟಾಪ್ 3 ಹೊಗೆ ಆಗ್ತಾ ಇದ್ದಂಗೆ ಸ್ಮರಣ್ ರವಿಚಂದ್ರನ್ ಕೂಡ ಬಂದ್ಬಿಟ್ಟು ಹಂಗೆ ಪಠಾಣಿಗೆ ಔಟ್ ಆಗಿ ವಿಕೆಟ್ನ ಒಪ್ಪಿಸ್ಬಿಟ್ಟು ಬೋಗರ್ ಅವ್ರಿಗೆ ಹೋಗ್ತಾರೆ. ಅವರು ಕೂಡ ಟೈಮ್ ಮಾಡೋದಕ್ಕಾಗಲಿಲ್ಲ, ಅಲ್ಲೇ ಡಿಯಾಡ್ಸಲ್ಲೇ ಕ್ಯಾಚ್ನ ಹಿಡ್ಕೊಂತ ಇದ್ದಂಗೆ ಇನ್ನೇನು 4 ವಿಕೆಟ್ ಪಟ ನಂಗೆ ಲೈನಿಗೆ ಬೀಳ್ತಾ ಇದ್ದಂಗೆ ಒಂದು ಪಾರ್ಟ್ನರ್ಶಿಪ್ ಒಂದು ಚೆನ್ನಾಗಿ ಬಿಲ್ಡ್ ಆಗಿದೆ. ಯಾವುದು ಅಂತಂದರೆ ಅದು ವಿಕೆಟ್ಸ್ನ ಕಳ್ಕೊಂಡ್ರು ಕೂಡ ಅದೇ ಕ್ಲಾಸ್ನವರ ವಿಕೆಟ್ ಕೂಡ ಬಿತ್ತು, ಉಲ್ಟಾ ತಿರ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು LBW ಆದರು, DRSನ ತಗೊಂಡೋದನ್ನ ಔಟ್ ಮಾಡಿಸಿದ್ರು. ಸೊ ಒಳ್ಳೆ ಡೆಲಿವರಿ ಆಗಿತ್ತು ಪುಂಜಾ ಅವರಿಂದ ಅದು. ಸೊ ಅದಾದ ನಂತರ 5 ವಿಕೆಟ್ ಕಳ್ಕೊಳ್ತಾ ಇದ್ದಂಗೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ನಿತೀಶ್ ಕುಮಾರ್ ರೆಡ್ಡಿ ಜೊತೆಗೆ ಸಲಿಲ್ ಅರೋರಾ ಅವರದು. ಸೊ ಇಬ್ಬರು ಚೆನ್ನಾಗಿ ಆಡಿದ್ರು. ಎಕ್ಸ್ಪೆಷಲಿ ನಿತೀಶ್ ಕುಮಾರ್ ರೆಡ್ಡಿ ಒಂದು ಹೋಪ್ಸ್ನ ಔಟ್ ಹಾಕೋದ್ರಿಲ್ಲ, ಕಮ್ ಬ್ಯಾಕ್ ಮಾಡ್ಬೋದು ಗೇಮಿಗೆ ಅನ್ನೋ ಥರ. ಬಟ್ ಮತ್ತೆ ಔಟ್ ಆಗಿ ಹೋದ್ರಲ್ಲ ಜಡೇಜಾ ಅವ್ರು. ಜಡೇಜಾ ಯಪ್ಪ ಏನು ಗುರು ಬೌಲಿಂಗ್ ಆಗ್ತಿರೋದು ಜಡೇಜಾ 60 km/h ಹಾಕ್ತಾವ್ರು ಬೌಲಿಂಗ್ನ. ನಾವು ಜಡೇಜಾ ನೋಡೋದು ಯಾವ ಥರ 100 km ಹಾಕೋಂಥ 90 ಮೇಲೆ ಜಡೇಜಾ ನೋಡೋದು ನಾವು 80ನೇ ಕಮ್ಮಿ ಅಂತ ಅನ್ಕೋತೀವಿ. 60 km/h ಏನು ಸ್ಲೋ ಬೌಲಿಂಗ್ ಬಿಡ್ತಾ ಇರೋದು, ಅವ್ರ ಕೆರಿಯಲ್ಲೇ ಬಿಟ್ಟಿಲ್ಲ. ಏನು ಹೊಸ್ದಾಗೆಲ್ಲ ವೇರಿಯೇಷನ್ ನಮ್ಮ ಕಲ್ತ್ಕೊಂಡ್ಬಿಟ್ಟವ್ರಲ್ಲ ಇವಾಗ ಫ್ಲಾಗ್ ಆ್ಯಂಡ್ ಓವರ್ ಅವ್ರ ಕೆರಿಯರಲ್ಲಿ. ನಾನೇ ಸ್ಟನ್ನಾಗಿ ಹೋಗ್ಬಿಟ್ಟೆ ಗುರು, ಏನು ಜಡೇಜಾ ಈ ಥರ ಸ್ಲೋ ಬಾಲ್ ಬಿಡ್ತಾರಲ್ಲ ಅಂತ. ಅಂದರೆ ಬೌಂಡ್ರಿ ಸಿಕ್ಕಾಬಿಡೆ ದೊಡ್ಡದಿತ್ತಲ್ಲ, ಹೊಡೆಯಕ್ಕೆ ಹೋಗ್ಬಿಟ್ಟು ಕ್ಯಾಚ್ ಕೊಡ್ತಾನೆ ಶಿಷ್ಯ ಅಂತ ಹಾಕಂಗೆ ಕೊಡ್ತಾ ಇದ್ರು ಅಷ್ಟೇನೆ, ಬೇರೆ ಏನಿಲ್ಲ. 2 ವಿಕೆಟ್ ಕೂಡ ತಗೊಂಡ್ರು ಜಡೇಜಾ ಅವ್ರು ಸಲೀಲ್ ಅರೋರಾ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿದು. ಸೊ ಇನ್ನೇನಾಯ್ತಪ್ಪ ಅಲ್ಲಿ ಸಲೀಲ್ ಅರೋರಾ ನಿಂತ್ಕೊಂಡಿರು ಲಾಸ್ಟ್ವರೆಗೂ ಕೂಡ. ಏನು ಹೊಡೆಯೋ ಥರ ಕಾಣಿಸ್ತಿತ್ತು ಇವರು, ಹೊಡೆಯೋ ಥರ ಅಂತೂ ಕಾಣಿಸ್ತಿರಲಿಲ್ಲ. ಎಷ್ಟು 40+47 ರನ್ ವಿಕ್ಟ್ರಿ ಆಗಿದೆ. ನೆನೆ ನೋಡ್ತಂದ್ರೆ ಅಂಥ ಮಾರ್ಜಿನ್ ವಿಕ್ಟ್ರಿ, ಇವತ್ತು ನೋಡ್ತಂದ್ರೆ ಇಂಥ ಮಾರ್ಜಿನ್ ವಿಕ್ಟ್ರಿ. ಪ್ಲೇ ಆಫ್ಸ್ಗೆ ಯಾಕೋ ಕಳೆನೇ ಬರ್ತಾ ಇಲ್ಲ ಮಗ. ಕ್ಲೋಸ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾರ್ಜಿನ್, ಒಂದು 10-20 ರನ್ನು ಈ ರನ್ ಮಾರ್ಜಿನ್ ಆದ್ರೂ ಇರಬೇಕು. ಇಲ್ಲ ಗುರು ಪರವಾಗಿಲ್ಲ, ಚೆನ್ನಾಗಿತ್ತು ಮ್ಯಾಚ್ ಅನ್ನೋ ಹತ್ರ ಹೇಳತ್ತರ. ಈ ಥರ 50 ರನ್ ಮಾರ್ಜಿನು, 70-80 ರನ್ ಮಾರ್ಜಿನು. ಸೊ ಈ ಥರ ಆಯಿತು ಅಂತಂದರೆ ಇದೊಂಥರ ಕಳೆನೂ ಇಲ್ಲ ಏನೂ ಇಲ್ಲ, ಒನ್ ಸೈಡ್ ಆಗೋಗ್ಬಿಡುತ್ತೆ. ಬಟ್ ಒನ್ ಸೈಡ್ ಆಗಬಾರ್ದು ಅಂತ ಕೇಳ್ತು ಅಂತಂದರೆ ಆಗಲಿ, ಒಂದು ಮ್ಯಾಚ್ ಆಗಲಿ ಪ್ಲೇ ಆಫ್ಸಲ್ಲಿ. ಬಟ್ ಎಲ್ಲ ಮ್ಯಾಚು ಅದೇ ಆಯಿತು ಅಂದರೆ ನಿಜವಾಗ್ಲೂ ಮಜಾ ಇರೋದಿಲ್ಲ ಪ್ಲೇ ಆಫ್ಸು. ಸೊ ನೋಡೋಣ, ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚು GT ಅಗೇನ್ಸ್ಟ್ ಇದೆ ಇವ್ರದ್ದು. ಆ ಮ್ಯಾಚ್ ಅಟ್ಲೀಸ್ಟ್ ಏನಾರು ಒಂದು ಮಾಡ್ತಾರೇನೋ ಅಂತ, ಅಂದರೆ ಕ್ಲೋಸ್ ಮ್ಯಾಚ್ ಹೋಗುತ್ತೇನೋ ಅಂತ. ರಾಜಸ್ಥಾನ್ ರಾಯಲ್ಸ್ ವರ್ಸಸ್ GT ಕಾದು ನೋಡೋಣ ಏನಾಗುತ್ತೆ ಅಂತ. ನಾನು ಪ್ರೆಡಿಕ್ಟ್ ಮಾಡ್ಬಿಟ್ಟಿದ್ದೀನಿ ಮುಂಚೆನೇ RCB ವರ್ಸಸ್ RR ಫೈನಲ್ ಆಡುತ್ತೆ ಅಂತ. ಸೊ ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾರ್ಯಾರು ಫೈನಲ್ ಆಡ್ತಾರೆ ಅಂತ. RCB ಹೋಗಿ ಕೂತಿದ್ದೆ ಆಲ್ರೆಡಿ, GT ಆಡ್ತಾರ ಮತ್ತೆ ವಾಪಸ್ ಬರ್ತಾರೆ RCB ಜೊತೆಗೆ, ಅಥವಾ RR ಹೋಗ್ತಾರ? SRH ನೀನು ಉಣ್ಕೊಂಡು ಹೋದ್ರಲ್ಲ ಇವತ್ತು. ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಏನಾರ ಮಾಡ್ಕೊಂತಾರೆ ಎಡುತ್ತಾರೆ SRH ಅವರು ಅಂತ. ಪಾಪ ಕಾವ್ಯ ಮಾರನ್ ಅವ್ರ ಮಕ ನೋಡಕ್ಕೆ ಆಯ್ತಿರ್ಲಿಲ್ಲ ಗುರು. ಇವತ್ತು ಜೋಫರ್ ಆರ್ಚರ್ ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕು. ಇನಿಷಿಯಲ್ 3 ವಿಕೆಟ್ನ ಎತ್ಕೊಂಡು, ಆಮೇಲೆ ಕ್ಯಾಚು ಅಷ್ಟೇ ಉಳಿಕೊಂಡೇ ಹೋಗ್ತಿತ್ತು ಇವ್ರನ್ನ. 2 ಕ್ಯಾಚು ಕೂಡ ಇನಿಷಿಯಲ್ ಕ್ಯಾಚಸ್ ಅವರೇ ತೊಗೊಂಡಿರೋದು. ಸೊ ಜೋಫರ್ ಆರ್ಚರ್ ಒಂಥರ ಟರ್ನ್ ಮಾಡಿದ್ರು ಅಂತ ಹೇಳಬೇಕು. ಯಾಕಂದರೆ SRH ಕೆಪಾಬಿಲಿಟಿ ಇತ್ತು, 240+ ಚೇಂಜ್ ಮಾಡೋ ಕೆಪಾಬಿಲಿಟಿ ಎಲ್ಲ ಇದೆ SRHಗೆ. ಸಖತ್ತಾಗಿರುವಂಥ ಬ್ಯಾಟರ್ಸ್ ಇದ್ರು. ಇನಿಷಿಯಲ್ 3 ವಿಕೆಟ್ ಇದ್ದಿದ್ದು ಅವರೇ ಆಗಿದ್ದರಿಂದ ಸೊ ವೈಭವ್ ಸೂರ್ಯವಂಶಿಗೆ ಎಷ್ಟು ಕ್ರೆಡಿಟ್ ಹೋಗುತ್ತೋ ಅಷ್ಟು ಆ ರೇಂಜಿಗೆ ಹೋಗದೆ ಇದನ್ನು ಕೂಡ ಖಂಡಿತ ಇವ್ರಿಗೆ ಕ್ರೆಡಿಟ್ ಹೋಗಲೇಬೇಕು. ಸೊ ನಿಮ್ಗೆ ಅನಿಸ್ತಪ್ಪ ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಒನ್ ಸೈಡೆಡ್ ಬ್ಲಾಸ್ಟರ್ ಬಾಯ್ ರಾಜಸ್ಥಾನ್ ರಾಯಲ್ಸ್. ಮತ್ತೆ ಸಿಗುವ.